ಬರ್ತಿಲ್ಲ. ಸಿಗ್ನೇಚರ್ ನಾನು ಮಾಡಲ್ಲ, ನನ್ನ ಮಗಳು ಮಾಡ್ತಾರೆ. ಯಜಮಾನ್ರೆ, ಎಲೆಕ್ಷನ್ ನಿಂತ್ಕೋತಾ ಇರೋದು ನೀವು, ಮೇಡಮ್ ಏನಕ್ಕೆ ಸೈನ್ ಮಾಡಬೇಕು? ಇದೇನಿದು? ಎಲ್ಲ ಡಾಕ್ಯುಮೆಂಟ್ಸು ಶ್ರಾವಣಿ ಅನ್ನೋರ ಹೆಸರಲ್ಲಿದೆ. ಯಾಕೆಂದರೆ ಎಲೆಕ್ಷನ್ ನಿಲ್ತಾ ಇರೋದು ಅವಳು. ಯಜಮಾನ್ರೆ, ಏನಿದೆಲ್ಲ? ಅಲ್ಲ ಯಜಮಾನ್ರೆ, ಮಿನಿಸ್ಟರ್ ಆಗಿದ್ದವ್ರು ನೀವು, ಎಲೆಕ್ಷನ್ಗೆ ನಿಲ್ಬೇಕಾಗಿರೋದು ನೀವು, ಗೆಲ್ಲಬೇಕಾಗಿರೋದು ನೀವು, ಜನಬಲ ಇರೋದು ನಿಮಗಲ್ವ ಯಜಮಾನ್ರೆ? ಮೇಡಮ್ ಎಲೆಕ್ಷನ್ ನಿಲ್ಲೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಆಚೆ ನೀವಿಬ್ಬರು ಏನು ಹೇಳಿದ್ರಿ? ಛಲ ಇದ್ದರೆ ಎಲ್ಲ ಸಾಧ್ಯ ಅಂತ. ನನ್ನ ಮಗಳಿಗೆ ಆ ಛಲ ಇದೆ. ಅಪ್ಪ, ಆದರೆ ನನಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ. ಶ್ರಾವಣಿ, ಹಾಗಂತ ನೀನು ಅಂದ್ಕೊಂಡಿದ್ಯಾ? ಅಂದ್ಕೊಂಡಿರೋದಕ್ಕೂ ತಿಳ್ಕೊಂಡಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಶ್ರಾವಣಿ. ನಿಮ್ಮ ತಂದೆನ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯದಲ್ಲಿ ಏನೆಲ್ಲ ನಡೆಯುತ್ತೆ, ಯಾವುದು ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗಲ್ಲ, ಇದೆಲ್ಲನೂ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಾ ನೀನು. ಪುಟ, ಇದು ಬರೀ ರಾಜಕೀಯ ಅಲ್ಲ, ನಮ್ಮ ಪಾಲಿಗೆ ಇದೊಂದು ಯುದ್ಧ. ಅನ್ಯಾಯದ ವಿರುದ್ಧ ಹೋರಾಡ್ತಿರೋದಕ್ಕೆ ಮುಳುಗ್ತಾ ಇರೋ ಮೊದಲನೇ ಕಹಳೆ ಇದು. ನಿಮ್ಮ ತಂದೆಗೆ ಎಲೆಕ್ಷನ್ನಲ್ಲಿ ನಿಂತು ಗೆಲ್ಲೋದು ಕಷ್ಟ ಏನಲ್ಲ, ಆದರೆ ಮಗಳಾಗಿ ತಂದೆ ತಾಯಿಗೆ ನ್ಯಾಯ ಕೊಡಿಸೋದು ಎಂಥ ಹೆಮ್ಮೆ ವಿಷಯ ಗೊತ್ತಾ? ಆ ಹೆಮ್ಮೆ ನಮ್ಮ ಪಾಲಿಗಿರಲಿ ಮಗಳೇ. ಆದರೂ ನನ್ನ ಎಲೆಕ್ಷನಲ್ಲಿ ಎಲ್ಲಕ್ಕೆ ಹೇಗೆ ಸಾಧ್ಯ ಅಮ್ಮ? ತಪ್ಪೇನು ಶ್ರಾವಣಮ್ಮ? ದೊಡ್ಡ ಯಜಮಾನ್ರು ಸಾಲಿಗ್ರಾಮದಲ್ಲಿ ಇದ್ಕೊಂಡೆ ರಾಜ್ಯದ ರಾಜಕೀಯನ ಆಳ್ದವರು. ನೀವು ಅವ್ರ ಮೊಮ್ಮಗಳು. ಜನಸೇವೆ, ತಂತ್ರ, ರಾಜಕೀಯ ನಿಮ್ಮ ರಕ್ತದಲ್ಲೇ ಇದೆ. ನನ್ನ ಪಾರ್ಟಿಯವರೇ ನನ್ನ ಆಚೆ ಹಾಕಿದ್ರು. ನಾನು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದು ಬಂದೆ ಅನ್ನೋ ಕೀರ್ತಿ, ಹೆಸರು ನನಗೆ ಬೇಡಮ್ಮ. ನೀನು ಗೆದ್ದು ರಾಜಕೀಯದಲ್ಲಿ ಒಂದು ಹೊಸ ಅಲೆ ಬಂತು ಅಂತ ಜನಕ್ಕೆ ಅನ್ನಿಸ್ಬೇಕು. ನೀನು ಯಾವತ್ತೂ ಎಕ್ಸಾಮ್ನಲ್ಲಿ ಫೇಲ್ ಆಗಿರೋಳು. ನಾನು ಇವಾಗ ನಿನಗೊಂದು ದೊಡ್ಡ ಎಕ್ಸಾಮ್ ಕೊಡ್ತಾ ಇದ್ದೀನಿ. ನೀನು ಜಸ್ಟ್ ಪಾಸ್ ಆಗೋದಲ್ಲ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ನಿನ್ನ ಕೈಯಲ್ಲಿ ಆಗುತ್ತೆ. ಬಾ ಮಗಳ, ಸೈನ್ ಮಾಡು. ಅಪ್ಪ, ನೀವೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಈ ರಾಜಕೀಯ ಎಲ್ಲ ನನಗಲ್ಲ ಅಪ್ಪ. ನನ್ನ ಆಸೆ ಇರೋದು ನೀವು ಎಲೆಕ್ಷನಲ್ಲಿ ನಿಲ್ಲಬೇಕು, ನೀವು ಗೆಲ್ಲಬೇಕು, ನಿಮಗೆ ಮತ್ತೆ ಅಧಿಕಾರ ಬರಬೇಕು ಅಂತ. ಅದನ್ನು ಬಿಟ್ಬಿಟ್ಟು ನಾನು ಎಲೆಕ್ಷನಲ್ಲಿ ನಿಲ್ಲೋದಾದರೆ ನನಗಿದೆಲ್ಲ ಬೇಡ ಅಪ್ಪ. ನನಗಿದು ಆಗಲ್ಲ. ಅಲ್ಲ, ನಿಂತ್ಕೊಂಡೆ. ಅವಳು ನನ್ನ ಮಗಳು. ನಿರ್ಧಾರ ತಗೊಳ್ಳೋದು ತಡ ಆಗ್ಬೋದು, ಆದರೆ ನಿರ್ಧಾರ ದಿಟ್ಟ. ಸಾಹೇಬ್ರೆ, ಇನ್ನು 5 ನಿಮಿಷ ಭಾವಿ MLA ಮೇಡಮ್ ಬಂದು ಸೈನ್ ಮಾಡ್ತಾರೆ. ಲೇ ವಿಶಾಲು, ಇವತ್ತಿಂದ ಎಲೆಕ್ಷನ್ ಕೆಲಸ ಶುರುವಾಗುತ್ತೆ. ಓಡಾಟ ಜಾಸ್ತಿ. ಮನೆಗೆ ಹೋಗೋರು ಬರೋರು ಇದ್ದೇ ಇರ್ತಾರೆ ಕಣೆ. ಊಟ ತಿಂಡಿ ಕಾಫಿ ಅಂತ ನಿಮಗೆ ಕೆಲಸ ಜಾಸ್ತಿ ಇರುತ್ತೆ. ಯಜಮಾನ್ರು ಎಲೆಕ್ಷನ್ ಗೆಲ್ಲೋವರೆಗೂ ನಮಗೆ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ ಕಣೆ. ಇದೆಲ್ಲ ನನಗೆ ಗೊತ್ತಿಲ್ವೇನ್ರಿ? ಪ್ರತಿ ಸರಿ ಯಜಮಾನ್ರ ಎಲೆಕ್ಷನ್ ನಿಂತಾಗಲೂ ಸುಬ್ರಹ್ಮಣ್ಯ ನೀವು ಓಡಾಡೋದು ನಾನು ನೋಡಿಲ್ವಾ? ಅಷ್ಟೇ ಅಲ್ವೇ, ಈ ಸಲ ನಂದಿನಿಯಮ್ಮವರು ಶಪಥ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಆಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ. ಬರೀ ಎಲೆಕ್ಷನ್ ಅಲ್ಲ, ಇಡೀ ಜೀವನದಲ್ಲಿ ಅವ್ರು ಗೆಲ್ಲಬೇಕು ಅಂತ. ನಮ್ಮ ಜೀವ ಒತ್ತೈಟಾರು ಸರಿ, ಯಜಮಾನ್ರನ್ನ ಗೆಲ್ಸೋಣ.
ಇವತ್ತು ನಾಮಿನೇಷನ್ ಫೈಲ್ ಮಾಡಬೇಕು. ದೇವರಿಗೆ ದೀಪ ಹಚ್ಚಿ ಒಳ್ಳೇದಾಗಲಿ ಅಂತ ಬೇಡ್ಕೊ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಅನಂತ ಶಯನ, ಕೆನ್ ಯು ಗಿವ್ ಮೀ 2000 rupees? 2,000? ಯಾಕೆ? ಯಾಕೆ, ಏನು, ಎತ್ತ ಅಂತ ಕೇಳಬಾರ್ದು. ಓಟಿಗಾಗಿ ನೋಟು, ನೋಟಿಗಾಗಿ ನಮ್ಮ ಓಟು. ಇದು ಎಲೆಕ್ಷನ್ ಸಮಯ ಅಲ್ವಾ? ಸೊ ಅದಕ್ಕೆ ಎಲ್ಲರೂ ಏನೇನೋ ಕೊಡ್ತಾರೆ ಓಟಿಗೋಸ್ಕರ. ನಾನು ಮನೆಯವಳಿ ಅಲ್ವಾ, ಅದಕ್ಕೆ ನನ್ನಿಂದನೇ ಶುರುವಾಗಲಿ ಅಂತ ಓನ್ಲಿ 2000 rupees. ಓಟ್ಗಾಗಿ ದುಡ್ಡು ಕೊಡ್ಬೇಕಾ? ಅಲ್ಲಿ ನೋಡಿ, ಆ ಪಕ್ಕದ ಏರಿಯಾದಲ್ಲಿ ಅದೇ ಹಾಲ್ ಮಾರೋಳು ವಿಜಯಾಂಬಿಕಾ, ಅವಳು ತಾಲೆಗೆ 3,000 ರೂಪಾಯಿ ಚಿಕನ್ ಪೌಡ್ರು, ಮಸಾಲ ಪೌಡ್ರು, ಕೈಮಾ ಪೌಡ್ರು ಎಲ್ಲ ಕೊಟ್ಟು, ಆಮೇಲೆ ಇನ್ನೊಂದು ಏರಿಯಾದಲ್ಲಿ 5 ಲೀಟ್ರ್ ಕುಕ್ಕರು ಎಲ್ಲ ಕೊಡ್ತಾರಂತೆ. ನಾವೇನಾದರೂ ಪರ್ಮಿಷನ್ ಕೊಟ್ಟರೆ ಅಡುಗೆ ಮನೆಗೆ ಬಂದು ಬಿರಿಯಾನಿ ಮಾಡಿ ನಮಗೆ ಬಡಿಸಿ ತಾಟೆನೋ ತೊಳೆದ್ಬಿಟ್ಟು ಹೋಗ್ತಾರಂತೆ. ಆದರೆ ನೀವು ನೋಡಿದ್ರೆ 504 ನೋಟು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಲ್ಲ ಅನಂತ ಶಯನ. ರೀ ಕಾಂತಮ್ಮ, ಆಹಾ, ದುಡ್ಗೋಸ್ಕರ ನಿಮ್ಮನ್ನ ನೀವೇ ಮಾರ್ಕೊತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಇವತ್ತು 2,000 ತಗೊಂಡು ಕುಕ್ಕರು ಮಟನ್ ತಗೊಂಡು ಓಟ್ ಹಾಕ್ತೀರಾ. ನೀವು ಇವತ್ತು ಹಾಕೋ ಓಟ್ಗೆ 5 ವರ್ಷ ನಿಮ್ಮನ್ನ ಆಳ್ತಾರೆ. ಆಳೋದ್ರ ಜೊತೆಗೆ ಆಳ್ತಾರನೂ ನೋಡ್ತಾರೆ. ಯಾರಾದರೂ ಒಬ್ರು ಆಳಲೇಬೇಕು. ಯಾರು ಆಳಿದ್ರೆ ನನಗೇನು? ಕಾಂತಮ್ಮನವರೇ, 3 kg ಮಟನ್ನು ಬಿರಿಯಾನಿ ಎಲ್ಲ ಒಂದೇ ದಿವಸಕ್ಕೆ ಮುಗಿದೋಗುತ್ತೆ. ಕುಕ್ಕರು ಹಳೇದಾಗುತ್ತೆ. 5 ವರ್ಷಕ್ಕೆ ಟ್ಯಾಕ್ಸು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಡಬಲ್ ಆಗುತ್ತೆ. ಇನ್ನೊಂದು ಮತ್ತೊಂದು ಅಂತ ತಲೆ ಮೇಲೆ ಎಷ್ಟು ದುಡ್ಡು ಎಳಿತಾರೆ ಅಂತ ಗೊತ್ತಾ? ನಿಮಗೆ ಗೊತ್ತಿಲ್ಲದೆ ಅವ್ರ ಜೇಬನ್ನ ತುಂಬಿಸ್ತಾ ಇರ್ತೀರ. ಅವ್ರು ಕೊಡೋ 2,000 3,000 ರೂಪಾಯಿಗೆ ನಿಮ್ಮ ಕೈಯಿಂದ ಲಕ್ಷಾಂತರ ರೂಪಾಯಿನ ಎಣಿಸ್ತಾ ಇರ್ತೀರ. ಅದು ಯಾವುದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಿಮ್ಮ ಬುದ್ಧಿಗೂ ಗೊತ್ತಾಗಲ್ಲ. ಮಾನ ಮರ್ಯಾದೆ ಎಲ್ಲ ಓಟಿದ್ದಾಗೆ, ಯಾವುದನ್ನೂ ಮಾರ್ಕೋಬಾರ್ದು. ಬುದ್ಧಿ ಇದ್ದರೆ ತಿಳ್ಕೊಳ್ಳಿ. ಲೇ ವಿಶಾಲು, ನಾನು ಬರ್ತೀನಿ ಕಣೆ. ಅಯ್ಯೋಯ್ಯೋಯ್ಯೋ, ಕಂಡಿದ್ದೀನಿ ಹೋಗ್ರಿ ರೀ ಇಂಥ ದೊಡ್ಡ ದೊಡ್ಡ ಭಾಷಣಗಳನ್ನೆಲ್ಲ. ಏನೋ ಮನೆಯವಳು ಈ ಮನೆಯವ್ರಿಗೆ ಓಟ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಇಂಥ ಕಂಜೂಸಿಗೆ ನಾನೇ ಓಟ್ ಹಾಕ್ಲಿ? ನಾನೇನಾದ್ರೂ ಓಟ್ ಹಾಕೋದಾದ್ರೆ ಆ ಹಾಲ್ ಮಾರವಳಿಗೆ ಓಟ್ ಹಾಕೋದು. ಅದು ಏನ್ ಮಾಡ್ಕೋತೀಯೋ ಮಾಡ್ಕೊಳ್ಳಿ. ಏನಮ್ಮ ಇದೆಲ್ಲ? ಮನೇನೋ ಎಲೆಕ್ಷನ್ ಕ್ಯಾಂಪೇನೋ, ಮನೆಯಲ್ಲೇ ರಾಜಕೀಯ ನಡೀತಾ ಇದೆ. ದೇವ್ರನ್ನೋ ಬೈತಾನಮ್ಮ, ಅವನು ಏನು ಮಾಡ್ತಾನೆ ಅಂತ ನೋಡೋಣ.